ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸ್ಟಾರ್ಟಿಂಗ್ ಕತೆ ನೋಡಿದಾಗ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅಂದ್ರೆ ಕೀರ್ತಿ ಯಾಕೆ ವೈಷ್ಣವನಿಂದ ದೂರ ಆದಳು ಅನ್ನೋಂಥದ್ದು ಟ್ವಿಸ್ಟ್ ನ ತುಂಬಾ ಚೆನ್ನಾಗಿ ತಗೊಂಡೋದ್ರು. ಆ ಮೂಮೆಂಟ್ ಅಲ್ಲಿ ಏನ್ ಅನಿಸ್ತು ನಿಮ್ಗೆ? ವೀಕ್ಷಕರಿಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು ಆ ಎಪಿಸೋಡ್ಗಳೆಲ್ಲ. ಅದೇನೆ ನಮಗೆ ಅಲ್ಲಿ ನಡೆಯುವಾಗ ಸಿಚುವೇಶನ್ ನಮಗೆ ಆ್ಯಕ್ಚುಲಿ ಕೆಲವೊಂದು ಸತಿ ಸ್ಟೋರಿ ಅಷ್ಟು ಕ್ಲಿಯರಾಗಿ ಗೊತ್ತಿರಲ್ಲ. ಆನ್ಲೈನ್ ಬಂದ್ರೂ ಕೂಡ ಅಷ್ಟು ಅಲ್ಲಿ ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಗೋದು. ನಾವು ಓದಿದಾಗ ವಾವ್ ಈ ಥರನೂ ಇರುತ್ತಾ ಅಂತಲೂ ಇರ್ತಿದ್ವಿ ನಾವು. ಆ್ಯಂಡ್ ಕೀರ್ತಿ ಪ್ರಿಪೇರ್ ಆಗೋ ರೀತಿ ಇರುತ್ತಲ್ಲ ಅವಳು ತನ್ವೀರಾ, ಸೊ ಅವಳು ಪ್ರಿಪೇರ್ ಆಗೋ ರೀತಿನೇ ನಾವು ಆ್ಯಕ್ಚುಲಿ ಎಷ್ಟೋ ಸತಿ ಅವಳ ಪರ್ಫಾರ್ಮೆನ್ಸ್ಗೆ ನಾವು ಶಾಕ್ ಆಗಿದ್ದೀವಿ. ಬಿಟ್ಟರೆ ಈ ಥರನೂ ಅವಳ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಆ ಸೀನ್ನ ಓದಿ ಅವಳು ಪ್ರಿಪೇರ್ ಆಗೋ ರೀತಿ ಹಿಡಿದು ಅದು ಜನಕ್ಕೆ ಒಂದು ಇಂಪ್ರೆಸ್ ಆಗಿ ಈ ಥರ ಟ್ವಿಸ್ಟ್ ಕೊಡ್ಬೋದು ಅನ್ನೋದನ್ನು ಅವಳೇ ಯೋಚನೆ ಮಾಡ್ತಿದ್ಲು. ದ್ಯಾಟ್ ವಾಸ್ ನೈಸ್ ಆ್ಯಕ್ಚುಲಿ. ಸುಪ್ರೀತಾ ಆರಂಭದಲ್ಲಿ ನೆಗೆಟಿವ್ ಶೇಡು, ಲಕ್ಷ್ಮಿ ಕಂಡ್ರೆ ಆಗೋದೇ ಇಲ್ಲ, ಬಡವ್ರ ಮನೆ ಹುಡುಗಿ ಇಷ್ಟ ಇಲ್ಲ, ನನ್ನ ವೈಷ್ಣವ್ಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿನೇ ಬೇಕು, ಕೀರ್ತಿನೇ ಬೇಕು ಅಂತ ಹೇಳೋವಂಥದ್ದು. ಆ ನಂತರದಲ್ಲಿ ಬದಲಾಗಿರೋವಂಥದ್ದು ವೀಕ್ಷಕರಿಂದ ಯಾವ ರೀತಿ ಪ್ರತಿಕ್ರಿಯೆ ಬಂತು ನಿಮಗೆ ಆ ಟೈಮಲ್ಲಿ? ನಾನು ಫಸ್ಟು ತುಂಬ ನೆಗೆಟಿವ್ ಆಗಿದ್ರು ಜನ. ನಿನಗೇನಿದೆ, ಅಣ್ಣನ ಮನೇಲಿ ಬಂದು ಕೂತ್ಕೊಂಡು ನೀನೇನು ಮಾತಾಡೋಳು, ತುಂಬ ಅಂದರೆ ತುಂಬ, ಇನ್ಕ್ಲೂಡಿಂಗ್ ನಾನು ಪರ್ಸ್ನಲ್ಲಾಗಿ ಏನೋ ಒಂದು ಪೋಸ್ಟ್ ಹಾಕಿದ್ರು ಅದಕ್ಕೂ ಬಿಕಾಸ್ ಅವ್ರು ತುಂಬ ಸಿಟ್ಟು ಬಂದ್ಬಿಟ್ಟಿತ್ತಲ್ವಾ, ಹೆಂಗಿದಾಳಿ ಅವಳು, ಬಟ್ಟೆ ಹೆಂಗಾಗ್ತಾಳೆ ಅಂತ ನನಗೆ ನಗು ಬರ್ತಿದ್ದಿದ್ದು. ಅವಾಗ ನನ್ನ ಬಟ್ಟೆನ ತುಂಬ ಕೆಟ್ಟದಾಗೆ ಯಾವಾಗ ಪಾಸಿಟಿವ್ ಅದೇ ಬಟ್ಟೆ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀರ, ಎಷ್ಟು ಚೆಂದ ಡ್ರೆಸ್ ಸೆನ್ಸ್ ನಿಮ್ಮದು, ಅದು ನಾನು ಪಾಸಿಟಿವ್ ಬಂದೆ ಅನ್ನೋದು ಕಾರಣಕ್ಕೆ, ಒಳ್ಳಾಗಿದೆ ಟರ್ನ್ ಆದೆ ಅನ್ನೋ ಕಾರಣಕ್ಕೆ ಜನಕ್ಕೆ ಇಷ್ಟ ಆಗಿದ್ದು. ಸೊ ಜನ ಒಳ್ಳೆಯವ್ರನ್ನ ತುಂಬ ಅದಲ್ಲ ಬೇರೆ ರೀತಿಯಾಗಿ ನೋಡ್ತಾರೆ. ಅದೇ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಅವ್ರು ಏನೇ ಮಾಡಿದ್ರು ಅದು ತಗೊಳ್ಳಲ್ಲ ಅನ್ನೋದು ನಂಗೆ ತುಂಬ ಜನ ಇಷ್ಟಪಟ್ಟಿದ್ದೇನೆ. ಅದು ಕಾವೇರಿಗೆ ಟಕ್ಕರ್ ಅನ್ನೋ ಥರ ಬಂದ್ಬಿಡ್ತಲ್ವ, ಅಪೋಸಿಟ್ ಆಗಿ ಅಂತ ಹೇಳಿ ಜನಕ್ಕೆ ಖುಷಿಯಾಗಿದೆ. ಯಾಕಂದರೆ ಲಕ್ಷ್ಮಿ ತುಂಬ ಸ್ಮೂತ್ ಆಗ್ತಾಳೆ, ಕೀರ್ತಿಗೇನು ಅರ್ಥ ಆಗ್ತಿಲ್ಲ ಕಾವೇರಿ ಮಾಡೋದು ಅಂತ. ಬಟ್ ನನಗೆ ಒಬ್ಳಿಗೆ ಎಲ್ಲದೂ ಅರ್ಥ ಆಗ್ತಾ ಇದ್ದದ್ದು ಕಾವೇರಿದು ಅಂತ ಹೇಳಿ. ಸೊ ಅದಕ್ಕೆ ಜನಕ್ಕೆ ಖುಷಿ. ಲಕ್ಷ್ಮಿಗಾಗಲ್ಲ ಕಾವೇರಿಗೆ ಅಷ್ಟು ಇದಾಗಿ ಮಾತಾಡೋಕ್ಕೆ, ಬಟ್ ನಿಮಗೆ ಅರ್ಥ ಆಗುತ್ತೆ, ನೀವು ಕೊಡ್ತಾ ಇದ್ದೀರಾ ಅನ್ನೋ ಥರ ಅವ್ರಿಗೆ ಅದೇ ಖುಷಿ. ಕಾವೇರಿಗೆ ಸಕ್ಕತ್ತಾಗಿ ಇದು ಮಾಡ್ತೀರಾ ಮೇಡಮ್ ಅಂತ ಹೇಳಿ.